ಪಡ್ಡು ಅಥವಾ ಪಣಿಯಾರಂ ಅಥವಾ ಗುಲ್ಪಾವಟೆ ಡಿಫ್ರೆಂಟ್ ಹೆಸರಿಂದ ಇದು ಎಲ್ರಿಗೂ ಗೊತ್ತಿದೆ. ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಇದರಲ್ಲಿ ಸ್ವೀಟ್ ಸಹ ಮಾಡ್ಕೊಳ್ತಾರೆ. ನಾನಿವತ್ತು ಮಸಾಲ ಪಡ್ಡುನ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ನಿಮಗೆ ಸುಲಭವಾಗಿ ರೆಡಿ ಆಗುತ್ತೆ ಹಾಗೂ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಇವತ್ತಿದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಬನ್ನಿ ಇದಕ್ಕೆ ಪಡ್ಡು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ ಸುಮಾರು 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 2 ಇದನ್ನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನಿವತ್ತು ಸಬ್ಬಕ್ಕಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ದೋಸೆ ಹಿಟ್ಟು. ನಾನು ಮಸಾಲೆ ದೋಸೆ ರೆಸಿಪಿನ ಪೋಸ್ಟ್ ಮಾಡಿದ್ದೀನಿ ಅಲ್ಲ, ಅದರಲ್ಲಿ ನಾನು ದೋಸೆ ಹಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ದೋಸೆ ಹಿಟ್ಟನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ಯಾವ ರೀತಿ ತಯಾರಿಸ್ಕೊಳ್ತೀರಾ ಅದೇ ರೀತಿ ತಯಾರಿಸ್ಕೊಂಡು ಬಳಸ್ಕೋಬೋದು. ಈಗ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ದೋಸೆ ಹಿಟ್ಟು ತುಂಬಾ ಉಬ್ಬಿ ಬಂದಿದೆ, ಹಾಗಾಗಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗತ್ತೆ. ಮತ್ತು 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ಸಹ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಆಚೆಗಡೆ ಲೇಯರ್ ತುಂಬ ಚೆನ್ನಾಗಿ ಒಳ್ಳೆ ಬಣ್ಣ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಆಗುತ್ತೆ. ಮತ್ತು 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮಗೆ ಪಡ್ಡುಗೂ ದೋಸೆ ಥರ ತಿನ್ನೋದಕ್ಕಿಂತ ಡಿಫ್ರೆಂಟಾಗೇ ಟೇಸ್ಟ್ ಆಗುತ್ತೆ ಮತ್ತು ಪ್ರೋಟೀನ್ ಅಂಶ ಸಹ ಇದರಲ್ಲಿ ಹೆಚ್ಚಾಗಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚೂರು ಅರಿಶಿಣದ ಪುಡಿಯನ್ನು ಬಳಸ್ತಾ ಇದ್ದೀನಿ. ನಾನಿದು ಊರಿಂದ ತರಿಸೋದು, ಹಾಗಾಗಿ ಇದರಲ್ಲಿ ಬಣ್ಣ ಯೆಲ್ಲೋ ಕಲರ್ ಆಗಿರಲ್ಲ. ಮತ್ತು 1 ಚಮಚ ಜೀರಿಗೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ. ನೀವು ನಿಮಗೆ ಯಾವ ತರಕಾರಿ ಸೊಪ್ಪು ಇಷ್ಟ ಆಗುತ್ತೆ ಅದನ್ನು ಬಳಸ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೋರೆಕಾಯಿನ ತುರಿದು ಹಾಕ್ಕೋಬೋದು ಮತ್ತು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಟೇಸ್ಟಿಯಾಗಿ ಆಗುತ್ತೆ. ಅವಾಗೆಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈಗ ಹೆಚ್ಚಿರುವ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ದೋಸೆ ಹಿಟ್ಟು ಒಂದು ರೆಡಿ ಇದೆ ಮನೆಯಲ್ಲಿ ಅಂದರೆ ಈ ತಿಂಡಿನ ಬೆಳಗ್ಗೆ ನೀವು ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗೆ ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಬಾಕ್ಸ್ಗೂ ಸಹ ಹಾಕ್ಕೊಳ್ಬೋದು. ಇದನ್ನು ಮಧ್ಯಾಹ್ನ ತಿನ್ನೋದಕ್ಕೂ ಸಹ ಚೆನ್ನಾಗೇ ಇರುತ್ತೆ. ಈಗ ನಾನು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ ಹಾಗೂ ಟೇಸ್ಟು ಸಹ ಚೆನ್ನಾಗಾಗತ್ತೆ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಪಡ್ಡು ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ನಾನು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ತುಂಬ ತೆಳುಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ನೋಡಿಕೊಂಡು ನೀರು ಹಾಕ್ಕೊಳ್ತೀನಿ. ಸುಮಾರು ಅರ್ಧ ಕಪ್ಪಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಇದು 1/4 ಕಪ್ ಮೆಜರ್ಮೆಂಟು. ಈಗ ಇನ್ನೊಂದು 1/4 ಕಪ್ಪನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಒಂದು ಅರ್ಧ ಗಂಟೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಏಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಮತ್ತಷ್ಟು ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಆಮೇಲೆ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಬಟನನ್ನು ಆನ್ ಮಾಡಿಕೊಳ್ಳಿ. ನಾವು ಮತ್ತಷ್ಟು ಇದೇ ರೀತಿ ಆರೋಗ್ಯಕರವಾದ ರುಚಿಕರವಾದ ರೆಸಿಪಿಯನ್ನು ಆವಾಗವಾಗ ಪೋಸ್ಟ್ ಮಾಡ್ತಾ ಇರ್ತೀವಿ. ನೋಡಿ, ಈಗ 10 ನಿಮಿಷ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಸೊ ನಾನು ಇದಕ್ಕೆ ಇನ್ನಷ್ಟು 1/4 ಕಪ್ಪು ನೀರನ್ನು ಸೇರಿಸ್ತೀನಿ. ಇದನ್ನು ನೀವು ರೆಡಿ ಮಾಡಿ ಸಿದ್ಧ ಮಾಡೋಷ್ಟರಲ್ಲಿ ಇನ್ನೊಂದು ಕಡೆ ನಿಮ್ಮದು ಪಡ್ಡು ಮಣೆನ ಕಾಯೋದಕ್ಕೆ ಹಂಚ್ ಮೇಲೆ ಇಡಿ. ಅದು ಕಬ್ಬಿಣದ್ದು ಪಡ್ಡು ಮಣೆ ಆದರೆ ಕಾಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಈಗ ನೋಡಿ, ಈಗ ಒಂದು ಸುತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ. ಇದರಲ್ಲಿ ನಾವು ಇಷ್ಟೊಂದು ರೀತಿ ತರಕಾರಿಗಳನ್ನು ಬಳಸಿರೋದ್ರಿಂದ ಇದು ಒಂದು
ಪೌಷ್ಟಿಕಾಂಶದ ಬ್ರೇಕ್ಫಾಸ್ಟ್ ಅಂತಲೇ ರೆಡಿ ಆಗುತ್ತೆ. ಸ್ನ್ಯಾಕ್ಸ್ಗೂ ಸಹ ನೀವು ಬಳಸ್ಕೋಬೋದು ಮಾಡಿಕೊಂಡು ಒಂದು ಲೋಟ ಕಾಫಿ ಅಥವಾ ಟೀ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಪಡ್ಡು ಮಣೆನ ಕಾವಲಿಗೆ ಇಟ್ಕೊಂಡಿದ್ದೀನಿ. ಇದು ಕಬ್ಬಿಣದ್ದು ಪಡ್ಡು ಮಣೆ, ನೀವು ನಾನ್ ಸ್ಟಿಕ್ ಇದ್ದರೆ ಅದನ್ನೇ ಬಳಸ್ಕೋಬೋದು. ಇದಕ್ಕೆ ನಾನು ಒಂದೇ ಈ ಪ್ರತಿಯೊಂದು ಬಟ್ಟಲಿಗೂ ಚೂರು ಎಣ್ಣೆನ ಹಾಕ್ಕೊಳ್ತಾ ಬರ್ತೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ನನ್ನ ಜೊತೆಲಿ ತುಪ್ಪನೂ ಸಹ ಸೇರಿಸ್ತೀನಿ. ನನಗೆ ಅದು ಟೇಸ್ಟ್ ಇಷ್ಟ ಆಗುತ್ತೆ. ತುಪ್ಪ ಮತ್ತು ಎರಡನ್ನೂ ಮಿಕ್ಸ್ ಮಾಡಿ ಕಾಂಬಿನೇಷನಲ್ಲಿ ಹಾಕ್ತೀನಿ. ನೀವು ಬರೀ ತುಪ್ಪದಲ್ಲಿ ಮಾತ್ರ ಬೇಕಿದ್ರೂ ಮಾಡ್ಕೊಳ್ಬೋದು, ಬರೀ ಎಣ್ಣೆಲಿ ಸಹ ಮಾಡ್ಕೊಳ್ಬೋದು. ಇದು ಕಬ್ಬಿಣದ್ದು ಮಣೆ ಆಗಿದ್ದರೆ, ಹಂಚಾಗಿದ್ದರೆ ಸ್ವಲ್ಪ ಚೆನ್ನಾಗಿ ಸೀಸನ್ ಆಗಿರಬೇಕು. ಇಲ್ಲ ಅಂತಂದರೆ ಮೊದಲಿಗೆ ಒಂಚೂರು ಎಣ್ಣೆನ ಚೆನ್ನಾಗಿ ಹಚ್ಚಿ ಬಿಟ್ಟು ಆಮೇಲೆ ಆನಂತರ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಪಡ್ಡನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಕಾದಿದೆ ಎಣ್ಣೆನೂ ಸಹ. ಪಡ್ಡನ್ನ ಚಿಕ್ಕದೊಂದು ಸೌಟ್ ತೊಗೊಂಡು ಅದಕ್ಕೆ ಹಾಕ್ತಾ ಬರೋಣ. ಹಾಕ್ತಾ ಇದ್ದಂಗೆ ಸುತ್ತ ನಿಮಗೆ ಕಾಣಿಸುತ್ತೆ ಎಲ್ಲ ಎಣ್ಣೆ ಮತ್ತು ತುಪ್ಪ ಎಲ್ಲ ಬಾಯ್ಲ್ ಆಗ್ತಾ ಇರೋದು. ಸೊ ಈ ರೀತಿ ಆಗಿದ್ದರೆ ಚೆನ್ನಾಗೇ ಉಬ್ಬಿ ಬರುತ್ತೆ ಪಡ್ಡು. ನೀವಿದು ದಿನನಿತ್ಯ ರೈಸು ಚಪಾತಿ ಇದು ಮಾಡಿ ಬೋರ್ ಆದಾಗ ಈ ಥರ ತಿಂಡಿ ತಿನ್ನೋದಕ್ಕೆ ಲೈಟಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ನೀವು ಒಮ್ಮೆ ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಈಗ ಇದನ್ನು ನಾವು ಒಂದು ಮುಚ್ಚಳ ಮುಚ್ಚಿಟ್ಟು ಮೀಡಿಯಮ್ ಉರಿನಲ್ಲೇ ಯಾವತ್ತೂ ಪಡ್ಡನ್ನು ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಬೇಡಿ, ಆವಾಗ ಒಳಗಡೆ ಅದು ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ನಿಮಿಷ ಮುಚ್ಚಿಟ್ಟ ಮೇಲೆ ನೋಡಿ ಈ ರೀತಿ ಉಬ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ಬದಿಗೆ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿ ಆಚೆಗಡೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇದು ಮಧ್ಯಮ ಉರಿ ಅಥವಾ ಸಣ್ಣ ಉರಿನಲ್ಲಿನೇ ಬೇಯಬೇಕು. ಸುಮಾರು ನಿಮಗೆ 6-7 ನಿಮಿಷ ಅಥವಾ 10 ನಿಮಿಷ ಆದರೂ ಹಿಡಿಯುತ್ತೆ ಚೆನ್ನಾಗಿ ಬೇಯೋದಕ್ಕೆ. ಹಾಗಾಗಿ ನಿಧಾನವಾಗಿ ಮಾಡ್ಕೊಳ್ಳಿ, ಒಳಗಡೆ ತನಕ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಒಳಗಡೆ ಹಸಿ ಇರೋ ಸಾಧ್ಯತೆ ಇರುತ್ತೆ. ಸುಮಾರು 5-6-7 ನಿಮಿಷ ಅಂತೂ ಖಂಡಿತ ಬೇಕಾಗತ್ತೆ. ಈಗ ಇದನ್ನು ಸಹ ಈಗ ಮುಚ್ಚೋದು ಬೇಡ, ಮುಚ್ಚಿದ್ರೆ ಮತ್ತೆ ಹಾಬಿಯಾಗಿ ನೀರಾಗಿ ಎಲ್ಲ ಬೀಳ್ತಾ ಇರುತ್ತೆ. ಈಗ ಈ ಹಂತದಲ್ಲಿ ಮುಚ್ಚೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗೆ ಇನ್ನೊಂದು ಬದಿಯಲ್ಲೂ ಸಹ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಇಷ್ಟ ಆದರೆ ಸಾಕಾಗತ್ತೆ. ನಾವು ಮತ್ತಷ್ಟು ಇದೇ ರೀತಿ ವಿಡಿಯೋಗಳೊಂದಿಗೆ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ ಎಷ್ಟು ಟೇಸ್ಟಿ ಆ್ಯಂಡ್ ಟೆಂಪ್ಟಿಂಗ್ ಆಗಿ ಕಾಣಿಸೋ ಪಡ್ಡು ರೆಡಿಯಾಗಿದೆ. ಬನ್ನಿ ಇದು ಹೇಗೆ ಆಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಮತ್ತು ಒಳಗಡೆ ಕೂಡ ನಿಮಗೆ ಎಲ್ಲ ಥರದ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಇದು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಥರ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.